ಯೋಗ ಸಾಧನೆ 50 ವರ್ಷದ ಮೇಲೆ ಸಾಧ್ಯವಾ? ಯೋಗ ಸಾಧನೆಗೆ 50 ವರ್ಷದ ಮೇಲೆ ಸಾಧ್ಯನಾ ಅಂತ ಕೇಳ್ತೀರಾ? ಫಸ್ಟು ನಿಮ್ಗೆ ಯೋಗ ಅಂದ್ರೆ ಬೇರೆ ಏನೋ ಕಲ್ಪನೆ ಇರೋದ್ರಿಂದ ಆ ಪ್ರಶ್ನೆ ಬರುತ್ತೆ. ಯೋಗ ಪ್ರಾರಂಭಕ್ಕೆ ವಯಸ್ಸೇ ಬೇಕಿಲ್ಲ, ಒಂದು ಒಳಗಡೆ ನಿರ್ಧಾರ ಇದ್ರೆ ಸಾಕು. ಯೋಗ ಸಾಧನೆ ಅಂದ್ರೆ ಬರೀ ಆಸನ ಮಾತ್ರ ಅಲ್ಲ, ಯೋಗ ಅನ್ನೋದು ಇಂಟಿಗ್ರಿಟಿ ಅಂತ. ಅದು ಯಾವ ವಯಸ್ಸಿನಲ್ಲಿ ಮನಸ್ಸು ಮಾಡಿದ್ರು ಆ ಇಂಟಿಗ್ರೇಟೆಡ್ ಫೀಲಿಂಗ್ ಬರಬೇಕು. ನಿಮ್ಮ ಬಾಡಿ, ನಿಮ್ಮ ಮೈಂಡು, ನಿಮ್ಮ ಬುದ್ಧಿ, ನಿಮ್ಮ ಅಂತಃಕರಣ ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡು ಹೋಗೋದು ಯಾರಿಗೆ ಬೇಡ? ಅದಕ್ಕೆ ವಯಸ್ಸು ಯಾಕೆ? ಅದು ಯಾವಾಗ ಒಂದಕ್ಕೊಂದು ಹೊಂದ್ಕೊಂಡಿರಲ್ಲ ನಾವು ಅಯೋಗ್ಯರಾಗಿರ್ತೀವಿ. ಯಾವಾಗ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಯೋಗ. ಅದಕ್ಕೆ ವಯಸ್ಸಿಗೂ ಇದಕ್ಕೂ ಸಂಬಂಧ ಇಲ್ಲ. ಆಸನ ಕೂಡ ಅಷ್ಟೇನೆ. ಕೆಲವು ಆಸನಗಳು ಎಷ್ಟು ವರ್ಷ ಬೇಕಾದರೂ ಮಾಡಬಹುದಾದಂಥ ಆಸನಗಳಿವೆ. ನಮ್ಮ ಬಾಡಿ ಕೆಪಾಸಿಟಿ ಮೇಲೆ ಆಸನಗಳು ಹೋಗುತ್ತೆ. ಸರಿಯಾಗಿ ಕೂತ್ಕೊಳ್ಳಕ್ಕೆ ಕೂಡ ಒಂದು ಆಸನವೇ ಅಲ್ವಾ? ಧ್ಯಾನ ಕೂತ್ಕೊಳ್ಳೋಕ್ಕೂ ಒಂದು ಆಸನ ಬೇಕು, ಪ್ರಾಣಾಯಾಮ ಮಾಡೋಕ್ಕೂ ಒಂದು ಆಸನ ಬೇಕು. ಹೀಗೆ ಪ್ರತಿಯೊಂದು ನೀವು ಕೆಲಸ ಮಾಡೋ ಓಡಾಡೋದು ಒಂದು ಯೋಗಾಸನವೇ, ನಿಲ್ಲೋದು ಒಂದು ಯೋಗಾಸನವೇ. ಅದರಿಂದ ಆ ಡಿಸಿಪ್ಲಿನ್ ಬಂದ್ಬಿಡುತ್ತೆ. ಯೋಗ ಎಲ್ಲರಿಗೂ ಯಾವಾಗಲೂ ಬೇಕು. ನಿಜವಾದ ಸಾಧನೆ ಏನು? ನಿಜವಾದ ಸಾಧನೆ ಏನು ಅಂದ್ರೆ ಇಂಥದ್ದು ಅಂತ ಇಲ್ಲ. ತುಂಬಾ ಜನ ಅನ್ಕೊಂಡಿದ್ದಾರೆ ನಾವು ಮಾಡೋದೆಲ್ಲ ಸಾಧನೆ ಅಂತ. ಅಲ್ಲ, ಸಾಧನಗಳನ್ನ ಸರಿಯಾಗಿ ಬಳಸುವುದು ಸಾಧನೆ. ಸಾಧನಗಳು ಯಾವುದು? ಪರಮಾತ್ಮ ಕೊಟ್ಟಂತಹ ಗಿಫ್ಟು. ನಮ್ಮ ದೇಹ ಒಂದು ಸಾಧನ, ನಮ್ಮ ಮನಸ್ಸು ಒಂದು ಸಾಧನ, ಬುದ್ಧಿ ಒಂದು ಸಾಧನ. ಇಂಥ ಸಾಧನಗಳು ನಮ್ಮಲ್ಲಿ ಇದೆ. ಎಷ್ಟು ಚೆನ್ನಾಗಿದೆ ಫ್ಯಾಕಲ್ಟೀಸ್ ಎಲ್ಲ. ಇದನ್ನೆಲ್ಲ ಬಳಸೋದೇನೆ ಕರೆಕ್ಟ್. ಯಾವ್ಯಾವುದಕ್ಕೆ ಬೇಕೋ ಅದನ್ನು ಸರಿಯಾದ ಟೈಮ್ಗೆ ಸರಿಯಾದ ರೀತಿಯಲ್ಲಿ ಬಳಸೋ ಆ ನ್ಯಾಕ್ ಇದೆಯಲ್ಲ, ಅದು ಸಾಧನೆ. ಸಾಧನೆ ಅಂದ್ರೆ ಉಪವಾಸ ಮಾಡು ಅಥವಾ ಇದು 15 ದಿವಸ ಅದು ಮಾಡು ಇದು ಮಾಡು ಜನ ಮಾಡ್ತಾರಲ್ಲ, ಅದು ಸಾಧನೆ ಅದಲ್ಲ. ಸಾಧನಗಳನ್ನ ಸರಿಯಾಗಿ ಬಳಸುವುದೇ ನಿಜವಾದ ಸಾಧನೆ. ಅನುಭವದಲ್ಲಿ ಕಲಿಯುವುದು ಹೇಗೆ? ಅನುಭವದಲ್ಲಿ ಕಲಿಯೋದು ಹೇಗೆ ನೋಡಿ. ಯೂಶುವಲ್ ಆಗಿ ನಾನೇನೆ ಹೇಳ್ತಾ ಇದ್ದೆ, ಪರೀಕ್ಷೆಗೆ ಓದ್ಬೇಕಾದ್ರೆ ನಾವು ಮೊದಲು ತುಂಬಾ ತಿಂಗಳು ಪರೀಕ್ಷೆಗೆ ಓದ್ಕೊಳಕ್ಕೆ ರಜಾ ಕೊಡೋರು. ಎಲ್ಲ ಓದಿ ಆದ್ಮೇಲೆ ಪರೀಕ್ಷೆ ಇರೋದು. ಇದು ಹೊರಗಡೆ ಜೀವನದಲ್ಲಿ ಮುಂದೆ ಬರಕ್ಕೆ. ಆದ್ರೆ ನಮ್ಮ ಜೀವನದಲ್ಲಿ ಮೊದಲು ಪರೀಕ್ಷೆ, ಆಮೇಲೆ ಪಾಠ. ನೋಡಿದ್ರ ರಿವರ್ಸ್. ಜೀವನದಲ್ಲಿ ಪರೀಕ್ಷೆಗಳು ಬರುತ್ತೆ, ಅನುಭವದಲ್ಲಿ ಮೊದಲು. ಆ ಪರೀಕ್ಷೆಯಲ್ಲಿ ಪಾಠ ಸಿಗತ್ತೆ. ನೋಡಿದ್ರ ವ್ಯತ್ಯಾಸ? ಅದೇ ವ್ಯತ್ಯಾಸ. ನಿಜವಾದ ಜೀವನಕ್ಕೂ ಹೊರಗಡೆ ಓದ್ಬಿಟ್ಟು ಪರೀಕ್ಷೆ ಬರೀತೀರಾ, ಇಲ್ಲಿ ಪರೀಕ್ಷೆ ಮೊದಲು, ಅದ್ರಲ್ಲಿ ಕಲಿತೀವಿ. ಅಂತಃಕರಣದ ಗುಣಗಳು ಯಾವುವು? ಹೇಗೆ ನೋಡಿ, ನಮ್ಮ ಬಾಡಿನಲ್ಲಿ ಏನೇನೋ ಇದೆ. ಅಮಿನೋ ಆಸಿಡ್ಸ್ ಅಂತಾರೆ, ಪ್ರೋಟೀನ್ಸ್ ಅಂತಾರೆ, ಕಾರ್ಬೋಹೈಡ್ರೇಟ್ ಅಂತಾರೆ. ಆ ಥರದ್ದೆಲ್ಲ ಬಾಡಿನಲ್ಲಿ ಇಲ್ವಾ? ಹಾಗೆ ನಮ್ಮ ಒಳಗಡೆ ನಮ್ಮ ಆತ್ಮಕ್ಕೆ ಕೆಲವು ಗುಣಗಳಿದೆ. ಆನಂದ ಅನ್ನೋದು ಅದು ಅಂತಃಕರಣದ ಗುಣ. ಬ್ಲಿಸ್ ಅಂತಾರಲ್ಲ, ಅದು ಅಂತಃಕರಣದ ಗುಣ. ಪ್ರೇಮ ಅನ್ನೋದು ಅಂತಃಕರಣದ ಗುಣ. ಶಾಂತಿ ಅನ್ನೋದು ಅಂತಃಕರಣದ ಗುಣ. ಕರುಣೆ ಅನ್ನೋದು, ದಯೆ ಅನ್ನೋದು, ಸಹಾನುಭೂತಿ, ಇವೆಲ್ಲ ಅಂತಃಕರಣದ ಗುಣಗಳು. ಇವೇ ನಮ್ಮೊಳಗೆ ಇದೆ. ಅದು ಹೇಗೆ ಬಾಡಿನಲ್ಲಿ ಕೆಲವು ಗುಣಗಳಿದೆ, ಹಾಗೆ ನಮ್ಮ ಆತ್ಮದ ಗುಣಗಳವೆಲ್ಲ. ಅದು ನಮ್ದೇ. ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಮಾರ್ಗ ಕಾಣಲ್ಲ ಹೇಗೆ? ನಿಮಗೆ ಮನಸ್ಸಿದ್ರೆ ಮಾರ್ಗ ಅಂತೀವಿ, ಮಾರ್ಗ ಕಾಣ್ತಾ ಇಲ್ಲ ಹೇಗೆ ಅಂತ ಕೇಳ್ತಾ ಇದ್ದೀರಾ. ಮನಸ್ಸಿದ್ರೆ ಮಾರ್ಗ ಅಂತಂದ್ರೆ ಮಾರ್ಗ ಕಾಣ್ತಾ ಇಲ್ಲ ಯಾಕೆ ಅಂದ್ರೆ, ಆ ಮನಸ್ಸು ಚದುರಿದ್ರೆ ಒಂದು ಮಾರ್ಗ ಕಾಣಕ್ ಸಾಧ್ಯವೇ ಇಲ್ಲ. ಚದುರಿದ್ರೆ ಒಂದೊಂದು ನಿಮಿಷಕ್ಕೆ ಒಂದೊಂದು ದಾರಿ ಕಾಣ್ತಾ ಇದೆ. ಹಿಂಗ್ ಹೋಗು, ಹಿಂಗ್ ಬಾ, ಅಲ್ಲೋಗು, ಅಲ್ಬಾ, ಇಲ್ಲಿ ಬಾ, ವಾಪಸ್ಸು. ಯಾಕೆ? ಒಂದು ದಿಕ್ಕೇ ಇಲ್ಲ. ದಿಕ್ಕು ತಪ್ಪದವರು. ಆ ಮನಸ್ಸು ಚಂಚಲ ಇದ್ದಾಗ ಯಾವುದು ದಿಕ್ಕು ಕಾಣಲ್ಲ. ಆ ಮನಸ್ಸು ಮೊದ್ಲೇನ್ ಮಾಡ್ಬೇಕು? ಎಲ್ಲ ಒಂದು ಕಡೆಗೆ ಸೇರಿಸ್ಕೋಬೇಕು. ಆಗ ನಮಗೆ ಸರಿಯಾದ ಫೋಕಸ್ ಮಾಡಕ್ಕಾಗತ್ತೆ. ಅದ್ ಮನಸ್ಸನ್ನ ಒಟ್ಟಿಗೆ ತರೋದಕ್ಕೆ ಆ ಬುದ್ಧಿ ಒಂದು ಬೇಕು ನಮ್ಗೆ. ಆ ಬುದ್ಧಿ ಮನಸ್ಸನ್ನ ಹಿಡಿಯುತ್ತೆ. ಆ ಬುದ್ಧಿನಲ್ಲೇನೆ ಡೊಂಕಿದ್ರೆ ಮನಸ್ಸನ್ನು ಹಿಡಿಯೋದು ಕಷ್ಟ. ಮೊದಲು ಬುದ್ಧಿನ ಸಮತ್ವಕ್ಕೆ ತಂದಾಗ ಮನಸ್ಸು ತಾನೇ ಬಂದು ಒಂದ್ ಕಡೆ ಸೇರುತ್ತೆ. ಆಗ ದಿಕ್ಕು ತಾನೇ ಕಾಣುತ್ತೆ. ಇದು ಚೈನ್ ತರ ಅಲ್ವಾ? ಮನಸ್ಸು ಚಂಚಲವಾದದ್ದು ಒಂದ್ ಕಡೆ ಬರ್ಬೇಕಾದ್ರೆ ಬುದ್ಧಿಗೆ ಸಮತೋಲನ ಬರಬೇಕು. ಬುದ್ಧಿಗೆ ಸಮತೋಲನ ಬರ್ಬೇಕಾದ್ರೆ ನಮ್ಮ ಅಹಂಕಾರದಿಂದ ಸಾಧ್ಯ ಇಲ್ಲ. ಅಹಂಕಾರದಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ. ನಮ್ಮಲ್ಲಿರೋ ದ್ವಂದ್ವವೇ ಅಹಂಕಾರ.
ಅದರಿಂದ ದ್ವಂದ್ವಾತೀತವಾಗಿ ಅಂದ್ರೆ ಅಹಂಕಾರ ಇಲ್ಲದೆ ಇದ್ದಾಗ ಬುದ್ಧಿ ತನ್ನಷ್ಟಕ್ಕೆ ತಾನೇ ಎಲ್ಲವನ್ನು ಒಪ್ಕೊಂಡು ಸಮತ್ವಕ್ಕೆ ಹೋಗುತ್ತೆ, ಮನಸ್ಸು ತನ್ನಷ್ಟಕ್ಕೆ ತಾನೇ ಒಂದ್ ಕಡೆ ಬರುತ್ತೆ, ಏಕಾಗ್ರತೆ ಬರುತ್ತೆ. ಆಮೇಲೆ ಏನಾದ್ರೂ ಆಗ್ಲಿ ಆ ಮುಂದ್ಗಡೆ ನಿಮ್ಗಾಗ್ಲೇ ರೆಡಿಯಾಗಿ ಮಾರ್ಗ ಕಾಣಿಸುತ್ತೆ. ಮನಸ್ಸು ಚೆನ್ನಾಗಿದ್ರೇನೆ ಮಾರ್ಗ ಅಂತ ಹೇಳಿ, ಮನಸ್ಸಿದ್ರೆ ಮಾರ್ಗ ಅಲ್ಲ, ಒಳ್ಳೆ ಮನಸ್ಸಿಗೆ ಮಾರ್ಗ ಇದೆ, ಪರಿಪೂರ್ಣವಾದ ಮನಸ್ಸಿಗೆ ಮಾರ್ಗ ಇದೆ ಅಂತ ತಿಳ್ಕೋಬೇಕು. ಅಮ್ಮ, ಬುದ್ಧಿ ಇದ್ದವರೆಲ್ಲ ಯಾರು ಆಗಲ್ಲ ಏಕೆ? ಬುದ್ಧಿ ಇದ್ದವರೆಲ್ಲ ಯಶಸ್ಸಾಗಲ್ಲ. ಯಶಸ್ಸು ಯಾಕೆ? ಬುದ್ಧಿ ಇದ್ರೆ ಪ್ರಯೋಜನ ಇಲ್ಲ. ಆ ಬುದ್ಧಿ ಯಾವ ರೀತಿ ಇರಬೇಕು ಅನ್ನೋದು ಬಹಳ ಮುಖ್ಯ. ನಾ ಹೇಳ್ತಿದ್ದೆ ಇವಾಗ ಅಪಿಯರೆನ್ಸ್ ಯಾವ ರೀತಿ ಕಾಣಿಸ್ಕೋಬೇಕು ಅಂತ. ಕೆಲವರು ತುಂಬಾ ಮುಖ್ಯವಾಗಿ ಅದಕ್ಕೆ ಬೆಲೆ ಕೊಡ್ತಾರೆ. ಶೂಸ್ ಕೂಡ ಪಾಲಿಶ್ ಕರೆಕ್ಟ್ ಆಗಿರ್ಬೇಕು ಆಫೀಸ್ಗೆ ಹೋಗ್ಬೇಕಾದ್ರೆ, ಸರಿ ಬಟ್ಟೆ ಎಲ್ಲ ಇಸ್ತ್ರಿ ಇರಬೇಕು, ನೋಡಕ್ಕೆ ಕ್ರಾಪ್ ಚೆನ್ನಾಗಿ ಬಾಚ್ಕೊಂಡಿರ್ಬೇಕು, ರಂಗ ಹೇಗೆ ಕಾಣಿಸ್ತೀನಿ ಅನ್ನೋದು ಬಹಳ ಮುಖ್ಯ ಅಂತ ಎಲ್ಲ ಮಾಡ್ಕೊಂಡು ಸಿಡುಕ್ತಾ ಇದ್ರೆ ಅಲ್ವಾ? ಯಾಕೆ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಂಗೆನೆ ನಮಗೆ ನಗು ಮುಖ, ಒಂದು ಸೆನ್ಸ್ ಆಫ್ ಹ್ಯೂಮರು, ಖುಷಿ ಯಾವಾಗ್ಲೂ, ಆಮೇಲೆ ಒಂದು ಸರಳವಾದ ಮಾತು, ಮಾತಾಡೋವಾಗ ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಡ್ಕೋತೀವಿ, ಆಮೇಲೆ ನಮ್ಮ ಆಟಿಟ್ಯೂಡ್ ಏನು ಅನ್ನೋದು ಬಹಳ ಮುಖ್ಯ ಅಲ್ವಾ? ಅದಕ್ಕೆ ಯಶಸ್ಸಾಗಲ್ಲ. ಅವರೆಲ್ಲ ಓದಿರ್ತಾರೆ, ಎಲ್ಲ ಮಾಡ್ಕೊಳ್ತಾರೆ, ಅವ್ರಿಗೆ ಎಲ್ಲರ ಜೊತೆನೂ ಹೇಗಿರ್ಬೇಕು ಆ ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ, ಆ ಅಟ್ರಾಕ್ಷನ್, ಆ ವೈಬ್ರೇಷನ್ ಅವ್ರ ಹತ್ರ ಇರಲ್ಲ. ಅದೇ ಟೋಟಲ್ ಫೇಲ್ಯೂರ್. ಫೇಸ್ ವ್ಯಾಲ್ಯೂ ತುಂಬಾ ಕಮ್ಮಿ ಇರುತ್ತೆ. ಅದೇ ಏನು ನೀವು ನಗ್ನಗ್ತಾ ಸಂತೋಷವಾಗಿದ್ದು ಒಳ್ಳೆ ಸಮಾಧಾನವಾಗಿ ಮಾತಾಡಿದ್ರೆ, ನಗ್ತಾ ಖುಷಿಯಾಗಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಸಕ್ಸಸ್ ಅಲ್ಲಿರೋದು. ನಾವು ಹೇಗೆ ಕಾಣಿಸ್ಕೋತೀವಿ ಅಂದಾಗ ನಮ್ಮ ವೇಷಭೂಷಣದಲ್ಲಿ ಅರ್ಧ ಪಾಲ್ ಇದ್ರೂ ಕೂಡ ಈ ಮುಕ್ಕಾಲ್ ಪಾಲೆಲ್ಲ ನಾವು ಮುಖ ಲಕ್ಷಣಗಳು ಯಾವ ರೀತಿ ನಮ್ಮ ಸ್ವಭಾವ ಇದೆ ಅನ್ನೋದ್ರ ಮೇಲೆ ಹೋಗುತ್ತಮ್ಮ ಸಕ್ಸಸ್. ಬುದ್ಧಿ ಇದ್ದವರು ಬರೀ ಅಹಂಕಾರದಲ್ಲಿ ಮೆರೆದ್ರೆ ಸಿಗಲ್ಲ, ಆ ಬುದ್ಧಿನ ವಿವೇಕದಲ್ಲಿ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನೋಡಿದ್ರೆ ಸಿಗುತ್ತೆ. ಅಹಂಕಾರ ಬುದ್ಧಿ ಎರಡೂ ಒಟ್ಟಿಗೆ ಬೆಳೆಯುತ್ತಾ? ಹೌದು. ಇವಾಗ ನಿಮ್ ಬುದ್ಧಿ ಬರ್ತಾ ಬರ್ತಾ ಅಹಂಕಾರ ಬೆಳೀತಾ ಇರುತ್ತೆ, ಬುದ್ಧಿನೂ ಬೆಳೆಯುತ್ತೆ, ಅಹಂಕಾರನೂ ಬೆಳೆಯುತ್ತೆ. ಯಾವಾಗ ಆ ಬುದ್ಧಿನಲ್ಲಿ ವಿವೇಕ ತಿಪ್ಪೆ ಬೆಳೆದಂಗದು, ತಿಪ್ಪೆ ಬೆಳೆದಂಗೆ ಬುದ್ಧಿ ಅಹಂಕಾರ ಬೆಳೀತಾ ಇದ್ರೆ ಬುದ್ಧಿನೂ ಬೆಳೀತಾ ಇರುತ್ತೆ ದುರಹಂಕಾರದಲ್ಲಿ. ಆದ್ರೆ ಈ ಬುದ್ಧಿನಲ್ಲಿ ವಿವೇಕ ಬಂದ ತಕ್ಷಣ ಅಲ್ಲಿ ಅಹಂಕಾರದ ಬೆಳವಣಿಗೆ ಇಲ್ಲ. ಆಗ ಬುದ್ಧಿ ಬೆಳೀತಾ ಇದೆ ಅನ್ನಲ್ಲ ನಾವು, ಆ ಬುದ್ಧಿ ಪ್ರಚೋದಿತವಾಗಿದೆ, ಪ್ರಜ್ಞೆ ಬೆಳೀತಾ ಇದೆ ಅಂತ ಹೇಳ್ತೀವಿ. ಪ್ರಜ್ಞಾವಂತನಾಗ್ತಾನೆ ಅವನು ಎಚ್ಚರದಲ್ಲಿ ಜ್ಞಾನವಂತನಾಗ್ತಾನೆ, ಅವನು ವಿಕಾಸಗೊಂಡವನು ಅಂತ ಹೇಳ್ತೀವಿ. ಬರೀ ಬುದ್ಧಿವಂತ ಅಂತ ಹೇಳಲ್ಲ, ಜ್ಞಾನಿ ಅಂತ ಹೇಳ್ತೀವಿ ಅಲ್ವಾ? ಅವನು ಜ್ಞಾನವಂತ, ಅವನು ನಿಜವಾದ ವಿದ್ಯಾವಂತ, ಬರೀ ಓದಿರೋನಲ್ಲ. ಬುದ್ಧಿನಲ್ಲಿ ವಿವೇಕ ಇದ್ರೆ ಅಹಂಕಾರ ಬೆಳೆಯಲ್ಲ. ಯಾವಾಗ ಬುದ್ಧಿನಲ್ಲಿ ವಿವೇಕ ಇಲ್ಲ, ಬುದ್ಧಿನೂ ಬೆಳೆಯುತ್ತೆ, ಅಹಂಕಾರನೂ ಬೆಳೆಯುತ್ತೆ. ಬುದ್ಧಿ ಪ್ರಯೋಜನ ಇಲ್ಲ ಅಂತ ಬುದ್ಧಿ, ವಿವೇಕ ಇಲ್ದಿರೋ ಬುದ್ಧಿ ಪ್ರಯೋಜನ ಇಲ್ಲ. ಅದು ಎಲ್ಲ ಬೇರೆಯವ್ರನ್ನ ನಾಶ ಮಾಡೋದೆ. ಡಿಸ್ಟ್ರಕ್ಟಿವ್ ಇಂಟೆಲಿಜೆನ್ಸ್, ಅದು ಕನ್ಸ್ಟ್ರಕ್ಟಿವ್ ಅಲ್ಲ. ಒತ್ತಡಕ್ಕೆ ಅಂದರೆ ಬುದ್ಧಿಶಕ್ತಿ ಬೇಕೇ? ಯಾವುದಕ್ಕೆ ಬುದ್ಧಿಶಕ್ತಿ? ಚಿತ್ ಶಕ್ತಿ, ಬುದ್ಧಿಶಕ್ತಿ ಎರಡು ವ್ಯತ್ಯಾಸ ಇದೆಯಾ ಅಂತ. ಏನ್ ಚಿತ್ ಶಕ್ತಿ ಬಗ್ಗೆ ಹೇಳ್ಬೇಕಮ್ಮ?